ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಕಾಶ್ಮೀರದ ಪಹಲ್ಗಾಮ್ ಘಟನೆಯಲ್ಲಿ ಕೇಂದ್ರ ಬೇಹುಗಾರಿಕೆ ಮತ್ತು ರಕ್ಷಣೆ ವೈಫಲ್ಯ ಮುಖ್ಯ ಕಾರಣ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಮಾಜಿ ಸಂಸದರಾದ ಉಗ್ರಪ್ಪ ಅವರು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಇದಕ್ಕೆ ಉತ್ತರಿಸಬೇಕು ಎಂದು ಆಗ್ರಹಿಸಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಪ್ರಧಾನಿ ನರೇಂದ್ರ ಮೋದಿ ಅತ್ಯಂತ ದುರ್ಬಲ ಪ್ರಧಾನಿ ಮಂತ್ರಿಯಾಗಿದ್ದಾರೆ. ದೇಶ ರಕ್ಷಣೆಯಲ್ಲಿ ಅವರು ಸಂಪೂರ್ಣವಾಗಿದ್ದಾರೆ. ಹುರಿ, ಬಾಗಲಕೋಟ್, ಪುಲ್ವಾಮಾ ಸೇರಿದಂತೆ ಸರಣಿ ಘಟನೆಗಳು ನಡೆಯುತ್ತಿದ್ದರೂ ಇದನ್ನು ನಿಯಂತ್ರಿಸುವಲ್ಲಿ 56 ಇಂಚಿನ ಪ್ರಧಾನಿಗೆ ಸಾಧ್ಯವಾಗಿರುವುದು. ಪಹಲ್ಗಾಮ್ 2,000 ಪ್ರವಾಸಿಗಳು ಇದ್ದರೂ ಭಯೋತ್ಪಾದಕರು ಬಂದು ಗುಂಡಿನ ದಾಳಿ ನಡೆಸಿ 28 ಜನರನ್ನು ಕೊಲೆಯ ನಂತರದ 1 ಗಂಟೆ ಕಾಲ ಅಲ್ಲಿ ಯಾರೂ ಸುಳಿಯದೇ ಇರುವುದು ಬೇಹುಗಾರಿಕೆ ಮತ್ತು ರಕ್ಷಣೆ ವ್ಯವಸ್ಥೆ ವೈಫಲ್ಯಕ್ಕೆ ನಿದರ್ಶನವಾಗಿದೆ. 370 ಕಾಯ್ದೆ ರದ್ದು ನಂತರ ಅಲ್ಲಿಯ ಸೂಕ್ಷ್ಮತೆಯ ಹಿನ್ನೆಲೆಯಲ್ಲಿ ಭದ್ರತೆ ವ್ಯವಸ್ಥೆ ಮಾಡುವ ಜವಾಬ್ದಾರಿಯಲ್ಲಿ ಕೇಂದ್ರ ಸಂಪೂರ್ಣ ವಿಫಲವಾಗಿದೆ. ಈ ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಇಬ್ಬರು ಭಯೋತ್ಪಾದಕರನ್ನು ಕೊಲೆ ಮಾಡಿರುವುದಕ್ಕಿಂತ ಸ್ವಾಗತಾರ್ಹವಾಗಿದೆ. ಈ ರೀತಿಯ ತೀವ್ರತೆಯನ್ನು ಘಟನೆಯ ಪೂರ್ವ ಮಾಹಿತಿ ಪಡೆದು ರಕ್ಷಣೆ ಒದಗಿಸುವಲ್ಲಿ ಕೇಂದ್ರ ವೈಫಲ್ಯ ಹೇಗೆ? ಈ ಘಟನೆಯ ವಿರುದ್ಧ ಕೇಂದ್ರ ಸರ್ಕಾರ ಕೈಗೊಳ್ಳುವ ಯಾವುದೇ ನಿರ್ಧಾರಕ್ಕೂ ಕಾಂಗ್ರೆಸ್ ಸೇರಿದಂತೆ ಎಲ್ಲ ಪಕ್ಷಗಳು ಸಂಪೂರ್ಣ ಬೆಂಬಲ ಒದಗಿಸುತ್ತದೆ. ಈ ಬಗ್ಗೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರು ಸ್ಪಷ್ಟವಾದ ಸಂದೇಶ ನೀಡಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಪ್ರವಾಸಿಗರ ರಕ್ಷಣೆ ಮಾಡುವಲ್ಲಿ ವಿಫಲವಾಗಿರುವುದೇಕೆ ಸಂಬಂಧಿಸಿ ಉತ್ತರ ನೀಡಬೇಕಾಗಿದೆ ಎಂದು ಹೇಳಿದರು. ಉರಿ ಇರಬಹುದು, ಬಾಲ್ಕೋಟ್ ಇರಬಹುದು, ಪುಲ್ವಾಮಾ ಇರಬಹುದು ಅಥವಾ ಈ ಘಟನೆ ಇರಬಹುದು, ಈ ಎಲ್ಲ ಘಟನೆಗಳಿಗೆ ನಿಮ್ಮ ನಿರ್ಲಕ್ಷ್ಯ ಧೋರಣೆ, ನಿಮ್ಮ ಬೇಜವಾಬ್ದಾರಿತನ, ಇದರಿಂದ ಈ ದೇಶದ ಜನರ ರಕ್ಷಣೆ ಸಂವಿಧಾನದ ರೀತಿಯ ನೀವು ಓದ್ ತಗೊಳ್ತೀರಿ. ವಿ ಆರ್ ಗೋಯಿಂಗ್ ಟು ಅಪೋಲ್ಡ್ ದ ಪ್ರಾವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. Article 21 makes it very, very clear. It is the duty of the government to give the protection to each and every citizen of this country, in which you have failed. ಎರಡನೇದು, ಇವತ್ತು ಈ ದೇಶದಲ್ಲಿ ನಿರುದ್ಯೋಗ ಜಾಸ್ತಿ ಆಗಿದೆ, ಬಡತನ ಜಾಸ್ತಿ ಆಗಿದೆ. ಇವರು ಅಧಿಕಾರಕ್ಕೆ ಬರಬೇಕಾದ್ರೆ 2014ರಲ್ಲಿ ಈ ದೇಶ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಕ್ರೂಡ್ ಆಯಿಲ್ ನ ಬೆಲೆ $120 ಇತ್ತು. ಒಂದು ಬ್ಯಾರೆಲ್ನ ಬೆಲೆ $120. ಒಂದು ಹಂತದಲ್ಲಿ $139 ಇತ್ತು. ಹಾಗೆ ಈ ದೇಶದಲ್ಲಿ 1 ಲೀಟರ್ ಪೆಟ್ರೋಲ್ 63ರಿಂದ 67 ರೂಪಾಯಿ ಆಸುಪಾಸಿನಲ್ಲಿತ್ತು. ಡೀಸೆಲ್ 1 ಲೀಟರ್ 57 ರೂಪಾಯಿ ಇತ್ತು. ಗ್ಯಾಸ್ ಸಿಲಿಂಡರ್ 398, 415 ರೂಪಾಯಿ ಇತ್ತು. 600 ರೂಪಾಯಿ ಸಬ್ಸಿಡಿ ಕೊಡ್ತಾ ಇತ್ತು. ಈಗ ಮಿಸ್ಟರ್ ಮೋದಿ, ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಕ್ರೂಡ್ ಆಯಿಲ್ ನ ಬೆಲೆ ಹ್ಯಾಸ್ ಕಮ್ ಡೌನ್ ಟು $60-65. ಶಾಸಕಿ ಪುತ್ರ ಸಂತೋಷ ನಾಯಕ ತಡರಾತ್ರಿ ಟೂಲ್ ಕೇಂದ್ರಕ್ಕೆ ನುಗ್ಗಿ ಟೂಲ್ನಲ್ಲಿದ್ದ ವಸ್ತುಗಳನ್ನು ಧ್ವಂಸಗೊಳಿಸಿರುವುದು ಖಂಡನೀಯ ಎಂದು ಕಾಂಗ್ರೆಸ್ ರಾಜ್ಯ ಮಹಿಳಾ ಅಧ್ಯಕ್ಷೆ ಶ್ರೀದೇವಿ ನಾಯಕ ಹೇಳಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ದೇವದುರ್ಗ ತಾಲೂಕಿನ ಕಾಕರಗಲ್ ಗ್ರಾಮದ ಹತ್ತಿರ ಟೂಲ್ ಗೇಟ್ ಹಣ ವಸೂಲು ಮಾಡುತ್ತಿದ್ದು ಖಂಡಿಸಿ ಕಾನೂನು ರೀತಿ ಕ್ರಮ ಜರುಗಿಸಬೇಕು, ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಅದನ್ನು ನಿಲ್ಲಿಸಬೇಕು, ಅಧಿಕಾರ ದುರುಪಯೋಗ ಸರಿಯಲ್ಲ ಎಂದು ಆರೋಪಿಸಿದರು. ಶಾಸಕಿ ಕರ್ಯಮ್ಮ ಜಿ ನಾಯಕ ಪುತ್ರ ಸಂತೋಷ ನಾಯಕ ಹಿಂದೆಯೂ ಕೂಡ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದು ಪ್ರಕರಣ ಎದುರಿಸುತ್ತಿದ್ದರು. ಮತ್ತೆ ಗೂಢಗಿರಿ ಮೂಲಕ ಟೂಲ್ ಗೇಟ್ ಧ್ವಂಸ ಮಾಡಿದ್ದಾರೆ. ತಮಗೆ ರಾಜಕೀಯ ಬೆದರಿಕೆ ಇದೆ ಎಂದು ಹೇಳುತ್ತಲೇ ಶಾಸಕರು ದೌರ್ಜನ್ಯಕ್ಕೆ ಇಳಿದಿದ್ದಾರೆ. ಈ ಟೂಲ್ ಗೇಟ್ ಧ್ವಂಸದ ಹಿಂದೆ ಅವರ ಅಕ್ರಮ ಮರಳು ದಂಧೆಯ ಕುತಂತ್ರ ಅಡಗಿದೆ. ಭಾರಿ ಪ್ರಮಾಣದಲ್ಲಿ ಅಕ್ರಮ ಮರಳು ದಂಧೆ ನಡೆಸುತ್ತಿರುವ ಶಾಸಕರು ಮತ್ತು ಅವರ ಪುತ್ರ ಈ ಟೂಲ್ ಗೇಟ್ ದಂಗೆಗೆ ಅಡ್ಡಿಯಾಗುತ್ತದೆ ಎನ್ನುವ ಉದ್ದೇಶಕ್ಕೆ ಈ ದೌರ್ಜನ್ಯ ಎಸೆದಾಗಿದ್ದಾರೆ. ಕಲ್ಮಲ ತಿಂತಿನಿ ಬ್ರಿಡ್ಜ್ ಹೆದರಿಗೆ ನಿರ್ಮಿಸಿರುವ ಕಾಕರಗಲ್ ಟೂಲ್ ಗೇಟ್ ಹಾಗೂ ಜಲಹಳ್ಳಿ ಟೂಲ್ ಗೇಟ್ ಅವೈಜ್ಞಾನಿಕವಾಗಿ ಸ್ಥಾಪಿಸಲಾಗಿದೆ. ಇದನ್ನು ತೀವ್ರವಾಗಿ ಖಂಡಿಸುತ್ತೇನೆ ಎಂದರು. ಸರ್ಕಾರದ ಆಸ್ತಿ ಎಲ್ಲ ಜನಗಳು
ಟ್ಯಾಕ್ಸ್ ಕಟ್ಟಿರೋಂಥ ಸರ್ಕಾರದ ಆಸ್ತಿ ಮೇಲೆ ಈ ಥರ ಹಾನಿ ಮಾಡೋದ್ರಿಂದ ನಮ್ಮ ಎಲ್ಲರ ಮೇಲೂ ತೊಂದರೆ ಆಗುತ್ತೆ. ಹಾಗಾಗಿ ಈ ಒಂದು ಇವಾಗೇ ಇಷ್ಟೆಲ್ಲ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಏನು ಮಾಡ್ತಾರೆ ಅವರು? ಇವಾಗ ಯಾವುದೋ ಒಬ್ಬರು ಅಧಿಕಾರಿ ತಹಸೀಲ್ದಾರ್ ಆಯಿತು, ಯಾವುದೇ ಒಬ್ಬರು ಅಧಿಕಾರಿಗಳು ಮಾತು ಕೇಳಿಲ್ಲ ಅಂತಂದರೆ ಕಚೇರಿ ಧ್ವಂಸ ಮಾಡೋದ್ರೂ ಕೂಡ ಯಾವುದೇ ರೀತಿಯಿಂದ ಅನುಮಾನ ಇಲ್ಲ. ಈ ಥರ ಗೂಂಡ ವರ್ತನೆ ಮಾಡೋದಕ್ಕೆ ಯಾರು ಅವ್ರಿಗೆ ಆದೇಶ ಕೊಟ್ಟಿದ್ದು? ಹೌದು ಅಲ್ವಾ? ವಿಧಾನಸೌಧದಲ್ಲಿ ಏನು ಹೇಳ್ತಾರೆ ಶಾಸಕರು? ನಮಗೆ ಜೀವ ಭಯ ಇದೆ ಅಂತ ಹೇಳ್ತಾರೆ. ಅಷ್ಟು ದೊಡ್ಡ ಅವ್ರ ದೇವಸ್ಥಾನದಲ್ಲಿ ಇವ್ರು ನೋಡಿದ್ರೆ ಗೂಂಡ ವರ್ತನೆ ಮಾಡಿ ಇಲ್ಲಿರ್ತಕ್ಕಂಥ ನಮ್ಮ ದೇವದುರ್ಗ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ, ಜನಗಳಿಗೆ ಇವರಿಂದ, ಶಾಸಕರಿಂದ, ಕರೆಮಾಜಿ ನಾಯಕು ಹಾಗೂ ಅವ್ರ ಪುತ್ರರಿಂದ ಎಲ್ರಿಗೂ ಕೂಡ ಇಲ್ಲಿ ಜೀವ ಬೆದರಿಕೆ ಇದೆ, ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಲ್ಲ ಅಧಿಕಾರಿಗಳು ಕೂಡ ದೇವದುರ್ಗಕ್ಕೆ ಬರ್ರಿ ಅಂತ ಹೇಳಿ ಅಂತಂದ್ರೆ ಇವರ ಕಮಿಷನ್ ದಂಧೆಯಿಂದ, ಇವರ ಕಿರುಕುಳದಿಂದ ದೇವದುರ್ಗಕ್ಕೆ ಯಾವುದೇ ಅಧಿಕಾರಿಗಳು ಕೂಡ ಬರೋದಕ್ಕೆ ಒಲ್ಲೆ ಅಂತ ಇದ್ದಾರೆ. ಹಾಗೇನೆ ಇನ್ನೊಂದು ವಿಷಯ, ಮೇನ್ ಆಗಿ ಇವರು ಟೋಲ್ ಬಂದ್ ಮಾಡೋದು ರೈತರಿಗೆ ಒಳ್ಳೇದಾಗ್ಲಿ, ಬಡವರು ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ಇಲ್ಲ. ರಾತ್ರೋರಾತ್ರಿ ಮರಳು ಮಾಫಿ ಅಂತ ನಡೀತಾ ಇದೆ. ಅದೇನು ಎಲೆಕ್ಷನ್ ಮುಂಚೆ ಹೇಳಿದ್ರು ಮಕ್ಕಳ ಮೇಲೆ ಪ್ರಮಾಣ ಮಾಡಿ ಏನಂತ, ನಾನು ಬಂದ ಮೇಲೆ ಮರಳು ಮಾಫಿಯಾ ನಡೆಯಲ್ಲ, ಮಠದ ಇಸ್ಬಿಟ್ಟು ಯಾವ್ದು ನಡೆಯಲ್ಲ ಅಂತ ಹೇಳಿದ್ರು. ಇವಾಗ ಕಂಟಿನ್ಯೂ ಹಂಗೆ ನಡೀತಾ ಇದೆ. ಈ ಮರಳಿದಂತೂ ರಾತ್ರೋರಾತ್ರಿ ನಡೀತಾ ಇದೆ. ಏನಾದ್ರೂ ಟೋಲ್ ಆದ್ರೆ ಏನೋ CC ಕ್ಯಾಮ್ರಾ ಎಲ್ಲ ಇರುತ್ತೆ, ರೆಕಾರ್ಡ್ಸ್ ಆಗುತ್ತೆ, ಗಾಡಿಗಳೆಲ್ಲ ಓಡಾಡೋದು. ತಮ್ದು ವೈಯಕ್ತಿಕಕ್ಕೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ, ಮರಳು ಮಾಫಿಯಾ ನಿಲ್ಲುತ್ತೆ ಅನ್ನೋ ಉದ್ದೇಶದಿಂದ ಈ ಟೋಲ್ ಬಂದ್ ಮಾಡ್ಬೇಕು ಅನ್ನೋದು ಅವ್ರ ಮನಸ್ಥಿತಿ ಐತೆ ಹೊರತಾಗಿ ನಿಜವಾಗ್ಲೂ ರೈತರಿಗೆ, ಬಡವರಿಗೆ ಅನುಕೂಲ ಆಗೋದಕ್ಕೋಸ್ಕರ ಟೋಲ್ ಬಂದ್ ಮಾಡಿ ಅಂತ ಹೇಳಿ ಅಂತ ಇವ್ರದ್ದು ಶಾಸಕರದಾಯ್ತು, ಅವ್ರ ಪುತ್ರರದಾಯ್ತು ಮನಸ್ಥಿತಿ ಇಲ್ಲ ಅಂತ ನನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಕಾಶ್ಮೀರದಲ್ಲಿ ಹಿಂದೂ ಮಾರಣ ಹೋಮ ನಡೆಸಿದ ಭಯೋತ್ಪಾದಕರ ವಿರುದ್ಧ ನಾಳೆ ಸಂಜೆ 6 ಗಂಟೆಗೆ ನಗರದಲ್ಲಿ ಬೃಹತ್ ಪ್ರತಿಭಟನಾ ಜಾಥಾ ನಡೆಸಲಾಗುತ್ತದೆ ಎಂದು ಹಿಂದೂ ಹಿತರಕ್ಷಣಾ ಸಮಿತಿಯ ಮುಖ್ಯಸ್ಥರಾದ ಡಾಕ್ಟರ್ ಆನಂದ್ ಫಡ್ನೀಸ್ ಹೇಳಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಈ ಕೃತ್ಯ ಅತ್ಯಂತ ಅಮಾನವೀಯ ಮತ್ತು ದಾರುಣವಾಗಿದೆ. ಕೇಂದ್ರ ಸರ್ಕಾರ ಈ ಕೃತ್ಯವೆಸಗಿದವರ ವಿರುದ್ಧ ಕಠಿಣ ಪ್ರತೀಕಾರ ತೀರಿಸಿಕೊಳ್ಳುವ ವಿಶ್ವಾಸ ವ್ಯಕ್ತಪಡಿಸಿದರು. ಪ್ರವಾಸಿ ಹಿಂದೂ ಮಾರಣ ಹೋಮ ಖಂಡಿಸಿ ನಗರದಲ್ಲಿ ಪ್ರತಿಭಟನಾ ಜಾಥಾ ನಡೆಸಲಾಗುತ್ತದೆ. ನಗರದ ನೇತಾಜಿ ವೃತ್ತದಿಂದ ಆರಂಭಗೊಳ್ಳುವ ಈ ಪ್ರತಿಭಟನಾ ಜಾಥಾ ಬಂಗರ್ ಬಜಾರ್, ತೀನ್ ಕಂದಿಲ್, ಬಟ್ಟೆ ಬಜಾರ್, ಮಹಾವೀರ್ ವೃತ್ತ, ಹರಿಹರ ರಸ್ತೆ ಮೂಲಕ ಚಂದ್ರಮೌಳೇಶ್ವರ ವೃತ್ತ ತಲುಪುತ್ತದೆ. ಪ್ರತಿಭಟನಾ ಮೆರವಣಿಗೆಯನ್ನು ಹಾಕೊಂಡಿದ್ದೇವೆ. ನಾಳೆ ಸಾಯಂಕಾಲ 6 ಗಂಟೆಗೆ ಶೆಟ್ಟಿಗೋಡಿ ಚೌಕಿನ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮ ಆರಂಭವಾಗುತ್ತದೆ. ಅಲ್ಲಿ ಸುಮಾರು ರಾಯಚೂರಿನ ಎಲ್ಲ ಸಮಸ್ತ ಹಿಂದೂ ಬಾಂಧವರು ಕೂಡ ಮತ್ತು ದೇಶಭಕ್ತರು, ನಮ್ಮ ದೇಶದ ಪರವಾಗಿ ಯಾರೆಲ್ಲ ಬಯಸ್ತಾರೋ ಅವರೆಲ್ಲರೂ ಕೂಡ ನಾವು ಸ್ವಾಗತಿಸ್ತಾ ಇದ್ದೇವೆ. ಎಲ್ಲರೂ ಸೇರಿ ಸುಮಾರು 2000 ಸಂಖ್ಯೆಗಿಂತ ಹೆಚ್ಚು ಜನರನ್ನು ಸೇರಿಸಿ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ನಮ್ಮ ಧರ್ಮಕ್ಕೆ ಬಂದಿರುವಂತಹ ಹಕ್ಕನ್ನು ನಾವು ಹೋಗಲಾಡಿಸಬೇಕಾಗಿದೆ. ಇತಿಹಾಸವನ್ನು ನೋಡಿದಾಗ ನಮ್ಮ ಧರ್ಮದಲ್ಲಿ ಸಾಕಷ್ಟು ಪ್ರಹಾರ ಈಗಾಗಲೇ ಆಗಿದೆ. ಮತ್ತೆ ಮುಂದೆ ಮುಂದುವರಿಬಾರದು, ಇದು ಮರುಕಳಿಸಬಾರದು ಮತ್ತು ಹಿಂದೂ ಧರ್ಮ ಸಶಕ್ತವಾಗಿ, ಸದೃಢವಾಗಿ ಈ ದೇಶದಲ್ಲಿ ಬೆಳೆಯಬೇಕು, ಜಗತ್ತಿನಾದ್ಯಂತ ಬೆಳೆಯಬೇಕು. ಆ ಒಂದು ಉದ್ದೇಶದಿಂದ ಈ ಬಂದಂತಹ ಒಂದು ಕಂಟಕವನ್ನು ನಿವಾರಣೆ ಮಾಡಬೇಕು, ಉಗ್ರವಾದ ಕೊನೆಗೊಳ್ಳಬೇಕು, ಧರ್ಮಾಧಾರಿತ ಉಗ್ರವಾದ ಕೊನೆಗೊಳ್ಳಬೇಕು. ಆ ಒಂದು ದೃಷ್ಟಿಯಿಂದ ಈ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಾಳೆ ಸಾಯಂಕಾಲ 6 ಗಂಟೆಗೆ ಶುರುವಾಗಿ ಸರ ಬಜಾರ್, ತೀನ್ ಕಂದಿಲ್, ಬಟ್ಟೆ ಬಜಾರ್ ಮತ್ತು ಮಾಲವೀಯ ಚೌಕದಿಂದ ಚಂದ್ರಮೌಳೇಶ್ವರ ಚೌಕದಲ್ಲಿ ಇದು ಕೊನೆಗೊಳ್ತಾ ಇದೆ. ನಾವು ನಮ್ಮ ಧರ್ಮದ ಪ್ರತಿ ಘೋಷಣೆಗಳನ್ನು ಕೂಗ್ತಾ ಮತ್ತು ದೇಶದ ಪ್ರತಿ ಘೋಷಣೆಗಳನ್ನು ಕೂಗ್ತಾ ಕೆಲವು ಪ್ರಯೋಗ ಇಟ್ಕೊಂಡು ಸ್ತಬ್ಧಚಿತ್ರಗಳನ್ನ ಇಟ್ಕೊಂಡು ಅಂದರೆ ಘೋಷಣೆಗಳನ್ನ ಇಟ್ಕೊಂಡು ನಾವು ಮೆರವಣಿಗೆಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಮೆರವಣಿಗೆಗೆ ನಾವು ಹೆಚ್ಚಿನ ಪ್ರಚಾರ ಕೊಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ. ಇದು ದೇಶದ ಭದ್ರತೆಗಾಗಿ, ಧರ್ಮದ ಭದ್ರತೆಗಾಗಿ ಮತ್ತು ನಮ್ಮೆಲ್ಲರ ಭದ್ರತೆಗಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಒಂದು ಪ್ರತಿಭಟನೆ. ಇದು ಹಿಂದೂ ಹಿತರಕ್ಷಣಾ ಸಮಿತಿ ಅಂತ ಒಂದು ಮಾಡ್ಕೊಂಡಿದ್ದೀವಿ. ಎಲ್ಲ ಹಿಂದೂಗಳು ಒಟ್ಟಾಗಿ ಹಿಂದೂ ಹಿತರಕ್ಷಣಾ ಸಮಿತಿ ವತಿಯಿಂದ ಮಾಡ್ತಾ ಇದ್ದೀವಿ. ಅವರು ಕೂಡ ಬರುವ ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಅದರಿಂದ ಎಲ್ಲ ಸ್ವಾಮೀಜಿಗಳನ್ನು ಸೇರಿಸಿಕೊಂಡು ಈ ಒಂದು ಪ್ರತಿಭಟನೆಯನ್ನು ನಾವು ಆರಂಭ ಮಾಡಿದ್ದೇವೆ. ಆನಂದ್ ಫಡ್ನೀಸ್, ಡಾಕ್ಟರ್ ಆನಂದ್ ಫಡ್ನೀಸ್.
ಮಹರ್ಷಿ ವಿಶ್ವವಿದ್ಯಾಲಯ ಕುಲಪತಿ ನೇಮಕ ಹಾಗೂ 371 ಅಡಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆಯನ್ನು ನಿರ್ವಹಿಸುವಂತೆ ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘದ ಮುಖಂಡರಾದ ರಘುವೀರ್ ನಾಯ್ಕ ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ 2021ರಲ್ಲಿ ವಿಶ್ವವಿದ್ಯಾಲಯ ಸ್ಥಾಪನೆಗೊಂಡಿದೆ. ವಿಶ್ವವಿದ್ಯಾಲಯ ಅಭಿವೃದ್ಧಿಗಾಗಿ ಅನುದಾನದ ಕೊರತೆ ಮತ್ತು ಉಪನ್ಯಾಸಕರ ಕೊರತೆ ಗಂಭೀರವಾಗಿದೆ. ಉಪಕುಲಪತಿ ಹುದ್ದೆ ಖಾಲಿ ಇದ್ದು ಕೂಡಲೇ ನೇಮಕಾತಿ ಮಾಡುವಂತೆ ಆಗ್ರಹಿಸಲಾಯಿತು. ವಿಶ್ವವಿದ್ಯಾಲಯದ ಶೈಕ್ಷಣಿಕ ಪ್ರಕ್ರಿಯೆ ಮೇಲ್ದರ್ಜೆಗೇರಿಸಲು ಮೂಲ ಸೌಕರ್ಯ ಒದಗಿಸುವುದು ಅಗತ್ಯವಾಗಿದೆ. ಸರ್ಕಾರ ಈ ಬಗ್ಗೆ ಹೆಚ್ಚಿನ ಅನುದಾನ ಒದಗಿಸಿ ಮುಂದಿನ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಲಾಯಿತು. ಶೀಘ್ರವೇ ಕುಲಪತಿಯ ನೇಮಕಾತಿಯ ಮೂಲಕ ಉಪನ್ಯಾಸಕರ ನೇಮಕ ಪ್ರಕ್ರಿಯೆಯನ್ನು ಕೈಗೊಳ್ಳಬೇಕು. ಶೈಕ್ಷಣಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಉತ್ತೇಜನ ನೀಡುವ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ಕೈಗೊಳ್ಳಬೇಕಾಗಿದೆ ಎಂದು ಹೇಳಿದರು. ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ಶೈಕ್ಷಣಿಕವಾಗಿ ರಾಯಚೂರು ಮತ್ತು ಯಾದಗಿರಿ ಅತ್ಯಂತ ಹಿಂದುಳಿದ ಪ್ರದೇಶ ಅಂತ ಹೇಳಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಎಲ್ಲೋ ಒಂದು ತನ್ನ ಘನತೆಯನ್ನು ಕಾಪಾಡಿಕೊಳ್ಳುವಲ್ಲಿ ವಿಫಲ ಆಯಿತು ಅಂತೇಳಿ ಪ್ರತ್ಯೇಕ ವಿಶ್ವವಿದ್ಯಾಲಯವನ್ನು ರಾಯಚೂರಿಗೆ ಮಂಜೂರು ಮಾಡಿ ಈ ಭಾಗ ಶೈಕ್ಷಣಿಕವಾಗಿ ನಿಜವಾಗ್ಲೂ ಹಿಂದುಳಿದಿದೆ. ಈ ಭಾಗದ ಪ್ರತಿನಿಧಿಗಳು ಸಹ ಆಸಕ್ತಿಯಿಂದ ಶೈಕ್ಷಣಿಕವಾಗಿ ಮುಂದುವರಿಲಿ ಅಂತೇಳಿ ಪ್ರತ್ಯೇಕ ವಿಶ್ವವಿದ್ಯಾಲಯ ಆದರೆ ಹೋಗ್ಲಿಕ್ಕೆ ಬರಲಿಕ್ಕೆ ಎಲ್ಲರಿಗೂ ಅನುಕೂಲ ಆಗುತ್ತೆ, ಈ ಭಾಗಕ್ಕೆ ಹೆಚ್ಚಿನ ಅನುಕೂಲ ಆಗುತ್ತೆ, ಜೊತೆಗೆ ಉನ್ನತ ವ್ಯಾಸಂಗಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ವಿಶ್ವವಿದ್ಯಾಲಯ ಮಾಡಿದ್ದಾರೆ. ಆದರೆ ವಿಶ್ವವಿದ್ಯಾಲಯ ಆದ ನಂತರ ಏನು ಅನುದಾನ ನೀಡುವಲ್ಲಿಯೂ ಸಹ ಜೊತೆಗೆ ನೇಮಕಾತಿ ಪ್ರಕ್ರಿಯೆ ಅತ್ಯಂತ ವಿಳಂಬ ಆಗ್ತಾ ಇದೆ. ಅದು ಬಹಳ ಮುಖ್ಯವಾಗಿ ಕುಲಪತಿಗಳ ನೇಮಕ ಏನಾಗಿದೆ, ಇಲ್ಲಿವರೆಗೂ ಅಕ್ಟೋಬರಲ್ಲಿ ಕುಲಪತಿಗಳ ಅವಧಿ ಮುಗಿದೋಯ್ತು. ಕಳೆದ ಅಕ್ಟೋಬರಲ್ಲಿ ಸುಮಾರು 8 ತಿಂಗಳಾಯಿತು, ಇಲ್ಲಿವರೆಗೂ ಕುಲಪತಿಗಳ ನೇಮಕ ಆಗಿಲ್ಲ. ಅಂದರೆ ಇದರಿಂದ ಏನು ಗೊತ್ತಾಗುತ್ತೆ, ಕೇವಲ ಈ ಭಾಗಕ್ಕೆ ಹೆಸರು ಘೋಷಣೆಗಳು ಮಾಡಿದ್ರೆ ಆಯಿತು, ಯಾವುದೇ ಅನುದಾನಗಳು ಕೊಡೋದು ಬೇಕಾಗಿಲ್ಲ, ಯಾವುದೇ ನೇಮಕಾತಿಗಳು ಬೇಕಾಗಿಲ್ಲ. ಯಾಕಂತಂದ್ರೆ ಇಲ್ಲಿ ಸಾಕಷ್ಟು ಜನ ಆ ಒಂದು ಯೂನಿವರ್ಸಿಟಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಲೆಕ್ಚರ್ಸ್. ಏನು ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ಶೈಕ್ಷಣಿಕವಾಗಿ ರಾಯಚೂರು ಮತ್ತು ಯಾದಗಿರಿ ಅತ್ಯಂತ ಹಿಂದುಳಿದ ಪ್ರದೇಶ ಅಂತ ಹೇಳಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಎಲ್ಲೋ ಒಂದು ತನ್ನ ಘನತೆಯನ್ನು ಕಾಪಾಡಿಕೊಳ್ಳುವಲ್ಲಿ ವಿಫಲ ಆಯಿತು ಅಂತೇಳಿ ಪ್ರತ್ಯೇಕ ವಿಶ್ವವಿದ್ಯಾಲಯವನ್ನು ರಾಯಚೂರಿಗೆ ಮಂಜೂರು ಮಾಡಿ ಈ ಭಾಗ ಶೈಕ್ಷಣಿಕವಾಗಿ ನಿಜವಾಗ್ಲೂ ಹಿಂದುಳಿದಿದೆ. ಈ ಭಾಗದ ಪ್ರತಿನಿಧಿಗಳು ಸಹ ಆಸಕ್ತಿಯಿಂದ ಶೈಕ್ಷಣಿಕವಾಗಿ ಮುಂದುವರಿಲಿ ಅಂತೇಳಿ ಪ್ರತ್ಯೇಕ ವಿಶ್ವವಿದ್ಯಾಲಯ ಆದರೆ ಹೋಗ್ಲಿಕ್ಕೆ ಬರಲಿಕ್ಕೆ ಎಲ್ಲರಿಗೂ ಅನುಕೂಲ ಆಗುತ್ತೆ, ಈ ಭಾಗಕ್ಕೆ ಹೆಚ್ಚಿನ ಅನುಕೂಲ ಆಗುತ್ತೆ, ಜೊತೆಗೆ ಉನ್ನತ ವ್ಯಾಸಂಗಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ವಿಶ್ವವಿದ್ಯಾಲಯ ಮಾಡಿದ್ದಾರೆ. ಆದರೆ ವಿಶ್ವವಿದ್ಯಾಲಯ ಆದ ನಂತರ ಏನು ಅನುದಾನ ನೀಡುವಲ್ಲಿಯೂ ಸಹ ಜೊತೆಗೆ ನೇಮಕಾತಿ ಪ್ರಕ್ರಿಯೆ ಅತ್ಯಂತ ವಿಳಂಬ ಆಗ್ತಾ ಇದೆ. ಅದು ಬಹಳ ಮುಖ್ಯವಾಗಿ ಕುಲಪತಿಗಳ ನೇಮಕ ಏನಾಗಿದೆ, ಇಲ್ಲಿವರೆಗೂ ಅಕ್ಟೋಬರಲ್ಲಿ ಕುಲಪತಿಗಳ ಅವಧಿ ಮುಗಿದೋಯ್ತು. ಕಳೆದ ಅಕ್ಟೋಬರಲ್ಲಿ ಸುಮಾರು 8 ತಿಂಗಳಾಯಿತು, ಇಲ್ಲಿವರೆಗೂ ಕುಲಪತಿಗಳ ನೇಮಕ ಆಗಿಲ್ಲ. ಅಂದರೆ ಇದರಿಂದ ಏನು ಗೊತ್ತಾಗುತ್ತೆ, ಕೇವಲ ಈ ಭಾಗಕ್ಕೆ ಹೆಸರು ಘೋಷಣೆಗಳು ಮಾಡಿದ್ರೆ ಆಯಿತು, ಯಾವುದೇ ಅನುದಾನಗಳು ಕೊಡೋದು ಬೇಕಾಗಿಲ್ಲ, ಯಾವುದೇ ನೇಮಕಾತಿಗಳು ಬೇಕಾಗಿಲ್ಲ. ಯಾಕಂತಂದ್ರೆ ಇಲ್ಲಿ ಸಾಕಷ್ಟು ಜನ ಆ ಒಂದು ಯೂನಿವರ್ಸಿಟಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಲೆಕ್ಚರ್ಸ್. ವಾಲ್ಮೀಕಿ ಕಲ್ಯಾಣ ಭಾಗದ ನೀವು ಕುಲಪತಿಗಳನ್ನ ನೇಮಕ ಮಾಡಬೇಕು, ಜೊತೆಗೆ ಏನು ಅನುದಾನ ನೀಡುವಲ್ಲಿ ಆಮೇಲೆ ನೇಮಕಾತಿಯಲ್ಲಿ ತ್ವರಿತಗತಿಯಲ್ಲಿ ಮಾಡಬೇಕು. ಯಾಕಂದ್ರೆ ಹೆಚ್ಚಿನ ಆದಾಯ ಬರ್ತಾ ಇರೋದೇ ರಾಯಚೂರು ವಿಶ್ವವಿದ್ಯಾಲಯದಿಂದ. ಸುಮಾರು ವರ್ಷಕ್ಕೆ 39 ಕೋಟಿ ಆದಾಯ ಸರ್ಕಾರಕ್ಕೆ ಬರ್ತಾ ಇದೆ. ಅಂದ್ರೆ ಹುಡುಗರೇನು ಫೀಸ್ ತುಂಬ್ತಾರೆ, ಅಡ್ಮಿಷನ್ ಫೀಸು, ಟ್ಯೂಷನ್ ಏನು ಎಕ್ಸಾಮ್ ಫೀಸ್, ಇದೇ 39 ಕೋಟಿ ಹೈಯೆಸ್ಟ್ ಬರ್ತಾ ಇದೆ. ಯಾಕಂದ್ರೆ ನಮ್ಮ ವ್ಯಾಪ್ತಿನೂ ದೊಡ್ಡದಿದೆ. ಯಾಕಂದ್ರೆ ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ಬೀದರ್ ಸಪ್ರೇಟ್ ಆಯಿತು, ರಾಯಚೂರು ಸಪ್ರೇಟ್ ಆದ್ಮೇಲೆ ಅತಿ ಹೆಚ್ಚು ಆದಾಯ ಬರ್ತಾ ಇದ್ದ ವಿಶ್ವವಿದ್ಯಾಲಯವೂ ಸಹ ರಾಯಚೂರು. ಹಾಗಾಗಿ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು. ಈ ವಿಶ್ವವಿದ್ಯಾಲಯಕ್ಕೆ ಕೂಡಲೇ ಕಲ್ಯಾಣ ಕರ್ನಾಟಕ ಭಾಗದ ಸಮರ್ಥನ ಕುಲಪತಿಗಳನ್ನಾಗಿ ನೇಮಕ ಮಾಡಬೇಕು, ಜೊತೆಗೆ ಅನುದಾನವನ್ನು ಸಹ ನೀಡಿ ಈ ಭಾಗವನ್ನು ಶೈಕ್ಷಣಿಕವಾಗಿ ಅಭಿವೃದ್ಧಿ ಮಾಡಬೇಕಂತ ಸರ್ಕಾರಕ್ಕೆ ನಾವು ಆಗ್ರಹಿಸ್ತಾ ಇದ್ದೀವಿ.